ಬೆಳಗ್ಗೆ ಬೆಳಗ್ಗೆ ನಮ್ಗೆ ಈ ರೀತಿ ಹೆಲ್ದಿಯಾದಂತಹ ಟಿಫನ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ರೆಸಿಪಿ ಇದು ಆಂಧ್ರದಲ್ಲಂತೂ ತುಂಬ ಫೇಮಸ್ಸು. ಈ ರೆಸಿಪಿ ಅಂತೂ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ. ನಮಗೆ ಹೇಗೆ ಮಸಾಲೆ ದೋಸೆ ಅಂದರೆ ಇಷ್ಟನೋ ಅವ್ರಿಗೆ ಈ ದೋಸೆ ಅಂದರೆ ತುಂಬ ಇಷ್ಟ. ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು, ಇದು ಆಂಧ್ರ ಪೆಸರಟ್ಟು. ಇವರು ಬರೀ 2-3 ಪದಾರ್ಥಗಳನ್ನ ಮಾತ್ರ ಸೇರಿಸಿ ದೋಸೆನ ಮಾಡ್ಕೊತಾರೆ. ಮೈನ್ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ ಹಾಗೂ ಹೆಸರು ಕಾಳು. ನಾನು ಇಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊತಾ ಇದ್ದೀನಿ, ರೇಷನ್ ಅಕ್ಕಿ. ಹಾಗೂ ಅದೇ ಗ್ಲಾಸಲ್ಲಿ ಅರ್ಧ ಪ್ರಮಾಣ ಹೆಸರು ಕಾಳನ್ನ ತೊಗೊತಾ ಇದ್ದೀನಿ. ಇಲ್ಲಿ ಹೆಸರು ಬೇಳೆ ಸೇರಿಸಬಾರ್ದು, ಹೆಸರು ಕಾಳನ್ನ ಸೇರಿಸ್ಬೇಕು. 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಇದನ್ನೆಲ್ಲ ಸಹ 1-2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿಯಲ್ಲಿರೋ ಅಂತಹ ಡಸ್ಟು ಎಲ್ಲ ಹೋಗೋವರೆಗೂ ಚೆನ್ನಾಗಿ 1-2-3 ಸಲ ತೊಳ್ಕೊಂಡ್ರಿ ಅಂದರೆ ನಿಮಗೆ ದೋಸೆ ಅನ್ನೋದು ತುಂಬ ಸ್ಮೂತಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ಮುಳುಗೋವರೆಗೂ, ಹೆಸರು ಕಾಳು ಹಾಗೂ ಅಕ್ಕಿ ಮುಳುಗೋವರೆಗೂ ನೀರನ್ನ ಸೇರಿಸಿ ಪ್ಲೇಟ್ನ ಮುಚ್ಚಿಡಬೇಕು. ಇದು 4 ಅವರ್ ಅಥವಾ 5 ಅವರ್ ನಾವು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ನೀವೇನಾದರೂ ರಾತ್ರಿ ಮಲಗೋವಾಗ ಈ ರೀತಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೊತೀನಿ ಅಂದರೆ ತುಂಬ ಒಳ್ಳೆಯದು. ತುಂಬ ನಿಮಗೆ ಟೈಮ್ ನೀವು ಅದಕ್ಕೋಸ್ಕರ ಬೆಳಗ್ಗೆ ಮಾಡಿ ಸಾಯಂಕಾಲ ಮಾಡ್ತೀನಿ ಅನ್ನೋದಕ್ಕಿಂತ ಬೆಳಗ್ಗೆ ಹೊತ್ತು ಮಾಡಿಕೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ನೈಟೇ ಇದನ್ನು ನೆನೆಸ್ಬೇಕಾಗುತ್ತೆ. ಮತ್ತು ಈಗ ಕಾಳು ಅನ್ನೋದು ನೆಂದಿದೆ ನಮಗೆ, ನೋಡ್ಬೋದು ನೀವು. ನಾನು ಒಂದು ನೈಟ್ ಪೂರ್ತಿ ನೆನೆಸಿದ್ದೀನಿ. ಈಗ ಇದನ್ನೆಲ್ಲ ನೀರೆಲ್ಲ ಸೋದಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಗೂ ಹೆಸರು ಕಾಳನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ರುಬ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಆದಷ್ಟು ನುಣ್ಣಗೆ ರುಬ್ಕೊಳ್ರಿ, ದೋಸೆ ಅನ್ನೋದು ತುಂಬ ಸ್ಮೂತಾಗಿ ಬರುತ್ತೆ. ಮತ್ತು ನಾವು ಇದನ್ನು ಓವರ್ ನೈಟು ಹುಳಿ ಇಡೋದು ಆ ರೀತಿ ಏನೂ ಬೇಕಾಗಿಲ್ಲ. ಮಸಾಲೆ ದೋಸೆಗೆ ನಾವು ಮಾಡ್ತೀವಲ್ಲ, ಬೆಳಗ್ಗೆ ಅಕ್ಕಿ ನೆನೆಸಿ ನೈಟೆಲ್ಲ ಬಿಟ್ಟು ಬೆಳಗ್ಗೆ ದೋಸೆ ಹುಯ್ತೀವಲ್ಲ, ಆ ರೀತಿ ಏನೂ ಇಲ್ಲ. ಮಿಕ್ಸರ್ ಗ್ರೈಂಡ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಶುಂಠಿನ ಸೇರಿಸಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇನ್ನೇನು ಎಕ್ಸ್ಟ್ರಾ ನಾವು ಸೇರಿಸೋದು ಬೇಕಾಗಿಲ್ಲ. ಸ್ವಲ್ಪ ರುಬ್ಕೊಳ್ಳಿಕ್ಕೆ ನೀರು ಒಂಚೂರು 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು. ನಮಗೆ ಹೆಸರು ಕಾಳಲ್ಲೇ ನೀರು ಅನ್ನೋದು ಇರುತ್ತೆ. ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ಸಹ ರುಬ್ಕೊಂಡಿರೋ ಮಿಶ್ರಣವನ್ನು ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು 1/4 ಟೇಬಲ್ ಸ್ಪೂನಷ್ಟು ಸೋಡಾನ ಸೇರಿಸ್ಬೇಕು. ನಾನ್ ಸ್ಟಿಕ್ ತವ ಇರೋರು ನೀವೇನು ಸೋಡಾ ಬೇಡ ಅಂದರೆ ಸೇರಿಸ್ಕೊಬಾರ್ದು. ಬೇಕು ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ಈ ಮಾಮೂಲಿ ಹೆಂಚೆಲ್ಲ ಇರುತ್ತಲ್ಲ, ಅವರೆಲ್ಲ ಸೋಡಾನ ಸೇರಿಸ್ಕೊಂಡ್ರೆ ಸ್ವಲ್ಪ ನಿಮಗೆ ತಳ ಅಂಟೋದಿಲ್ಲ ಹೆಂಚನ್ನೋದು. ಅದಕ್ಕೋಸ್ಕರ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಇನ್ಸ್ಟೆಂಟಾಗಿ ದೋಸೆ ಹುಯ್ಕೋಬೋದು. ಆಗ ಮಾಡಿದ್ರೇ ದೋಸೆ ಅನ್ನೋದು ರುಚಿ ಇರುತ್ತೆ. ಈಗ ಸ್ಟವ್ ಅಂಟಿಸ್ಕೊಂಡು ನಾನು ಒಂದು ಹೆಂಚನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ 1 ಸೌಟಷ್ಟು ರುಬ್ಕೊಂಡಿರೋ ಮಿಶ್ರಣನ ಸೇರಿಸಿ ಚೆನ್ನಾಗಿ ದೋಸೆ ಆಕಾರದಲ್ಲಿ ಈ ರೀತಿ ಹರಡಬೇಕು. ನೋಡಿದ್ರಲ್ಲ, ನೀವು ಬೇಕಾದರೆ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಬೋದು. ಇನ್ನೂ ರುಚಿಯಾಗಿರುತ್ತೆ. ಬೇಡ ನಮಗೆ ಈ ರೀತಿ ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಇರಲಿ ಅನ್ನೋರು ಈ ರೀತಿ ಮಾಡ್ಕೊಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕಲರ್ ಅನ್ನೋದು ಲೈಟ್ ಬಾದಾಮ್ ಪಿಸ್ತಾ ಕಲರ್ ಬರ್ತಾ ಇದೆ. ಪಿಸ್ತಾ ಕಲರ್ ನಿಮಗೆ ದೋಸೆ ಕಾಣಿಸ್ತಾ ಇದೆ. ಇದು ಯಾವುದೇ ರೀತಿ ಕೆಮಿಕಲ್ನ ನಾವು ಸೇರಿಸಿಲ್ಲ. ಆದರೂ ಅನ್ನೋದು ದೋಸೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡ್ತಾ ಇದ್ದೀರಲ್ಲ. ಸಾಮಾನ್ಯವಾಗಿ ನಮಗೆ ಕರ್ನಾಟಕದಲ್ಲಿ ಮಸಾಲೆ ದೋಸೆ ತಿಂದು ತಿಂದು ಚೆನ್ನಾಗಿ ಬಾಯಿ ರುಚಿ ಅನ್ನೋದು, ಅದಕ್ಕೆ ನಾವು ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಈ ರೀತಿ ಹೆಲ್ದಿ ರೆಸಿಪಿನೂ ಸಹ ಮಾಡಿಕೊಂಡ್ರೆ ನಿಮಗೆ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ದೋಸೆ ಅನ್ನೋದು ಎಷ್ಟು ಬೇಗ ರೆಡಿ ಆಗೋಯ್ತು. ನೈಟ್ ನಾವು ಇದನ್ನು ನೆನೆಸಿಕೊಂಡು ಬೆಳಗ್ಗೆ ರುಬ್ಕೊಳ್ಳೋದು, ಹಾಗೆ ಹಿಂದೆಯೇ ದೋಸೆ ಹುಯ್ಕೊಂಡು ತಿನ್ನೋದು. ಇದಕ್ಕೆ ಬೇಳೆ ಸಾರು ಅಥವಾ ಏನಾದರೂ ಚಟ್ನಿ, ಕೆಂಪು ಚಟ್ನಿ ಆ ರೀತಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ, ನೀವು ಏನೇ ಕಾಂಬಿನೇಷನ್ ತೊಗೊಳ್ಳಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗ್ರೇವಿ, ಯಾವುದೇ ಪನ್ನೀರ್ ಕುರ್ಮಾ ಯಾವುದಾದ್ರೂ ನೀವು ಈ ದೋಸೆಗೆ ಸವಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿತ್ತು ಈ ರೆಸಿಪಿ. ಮಾಡೋದು ಸಹ ತುಂಬ ಸುಲಭ ಆಗಿತ್ತು. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.